ನಮಸ್ಕಾರ ಸ್ನೇಹಿತರೆ, ನಾವು ರಾಮಾಯಣ ಹಾಗೂ ಮಹಾಭಾರತದ ಕಥೆಗಳನ್ನು ನಾವು ಚಿಕ್ಕವರಿದ್ದಾಗ ಕೇಳಿದ್ದೇವೆ ಹಾಗೂ ಅದರ ಬಗ್ಗೆ ಜ್ಞಾನವನ್ನು ಪಡ್ಕೊಂಡಿದ್ದೇವೆ. ಆದರೆ ಎಷ್ಟೋ ಪಾತ್ರಗಳ ಬಗ್ಗೆ ನಮಗೆ ಇಂದಿಗೂ ಪ್ರಶ್ನೆಯಾಗಿಯೇ ಇದೆ. ಅಂತಹ ಪಾತ್ರಗಳಲ್ಲಿ ರಾಮಾಯಣದ ತ್ರಿಜಟ ಪಾತ್ರವು ಕೂಡ ಬಹುಮುಖ್ಯವಾದಂತಹ ಪಾತ್ರ ಆಗಿದೆ. ಹಾಗೂ ಆ ತ್ರಿಜಟ ಯಾರು ಎಂಬ ಪ್ರಶ್ನೆ ನಮಗೆ ಬಂದಾಗ ಅದರ ಊಹೆ ನಾವು ಮಾಡಿಕೊಂಡಾಗ ಅದಕ್ಕೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರಾವಣ, ಸೀತೆಯ ಸೌಂದರ್ಯಕ್ಕೆ ಮಾರು ಹೋದಂತಹ ರಾವಣ ಸೀತೆಯನ್ನು ಅಶೋಕವನದಲ್ಲಿ ಬಂದಿಯಾಗಿ ಇರಿಸ್ತಾನೆ. ಜಿಂಕೆ ವೇಷದಲ್ಲಿ ಬಂದು ಸೀತೆಯನ್ನು ಅಶೋಕವನದಲ್ಲಿ ಯಾರಿಗೂ ತಿಳಿಯದಂತೆ ಬಂದಿಯಾಗಿಟ್ಟಿರ್ತಾರೆ. ಹೀಗಿದ್ದಾಗಲೂ ಕೂಡ ರಾವಣ ಸೀತೆಯನ್ನು ಮುಟ್ಟುವಂತಹ ಹಾಗೂ ಸೀತೆಯನ್ನು ದೈಹಿಕವಾಗಿ ಯಾವುದೇ ತೊಂದರೆಯನ್ನು ರಾವಣ ಕೊಡೋದಿಲ್ಲ. ಅಷ್ಟಕ್ಕೂ ರಾವಣ ಸೀತೆಯ ಸೌಂದರ್ಯಕ್ಕೆ ಮಾರು ಹೋದಂತಹ ರಾವಣನೇ ಕೂಡ ಸೀತೆಯನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಯಾಕೆ ಎಂಬ ಪ್ರಶ್ನೆ ನಮಗೆ ಬಂದಾಗ ಅದಕ್ಕೆ ಉತ್ತರನೂ ಕೂಡ ಇದೆ. ಸ್ನೇಹಿತರೆ, ರಾವಣ ಅಶೋಕವನದಲ್ಲಿ ಸೀತೆಯನ್ನು ನೋಡಿಕೊಳ್ಳೋದಕ್ಕೆ ಇಬ್ಬರು ರಾಕ್ಷಸಿಯರನ್ನು ಅಲ್ಲಿ ನೇಮಕ ಮಾಡಿರ್ತಾನೆ. ಅದರಲ್ಲಿ ತ್ರಿಜಟ ಎಂಬ ರಾಕ್ಷಸಿ ಕೂಡ ಇರ್ತಾಳೆ. ಈ ತ್ರಿಜಟ ರಾಕ್ಷಸಿಯ ಜೊತೆ ಇನ್ನೊಬ್ಬ ರಾಕ್ಷಸಿ ಕೂಡ ಇರ್ತಾಳೆ. ಅವಳು ಸೀತೆಯನ್ನು ದಬ್ಬಾಳಿಕೆಯಿಂದ ರಾವಣನನ್ನು ಮದುವೆಯಾಗುವಂಥ ದಿನಾಲೂ ಸೀತೆಯನ್ನು ಮನವೊಲಿಸೋ ಪ್ರಯತ್ನ ಮಾಡ್ತಿರ್ತಾಳೆ. ಆದರೆ ತ್ರಿಜಟ ರಾಕ್ಷಸಿ ಹಾಗಿರೋದಿಲ್ಲ. ಸೀತೆಯ ಜೊತೆಗೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿರ್ತಾಳೆ. ಸೀತೆಯನ್ನು ಪ್ರೀತಿಯಿಂದ ಕಾಳಜಿಯಿಂದ ಸೀತೆಯನ್ನು ನೋಡಿಕೊಳ್ತಿರ್ತಾಳೆ. ಸೀತೆಗೆ ರಾಮನ ಎಲ್ಲ ವಿಷಯಗಳನ್ನು ಹಾಗೂ ಮಾಹಿತಿಗಳನ್ನು ಈ ತ್ರಿಜಟ ರಾಕ್ಷಸಿ ಕೂಡ ಕೊಡ್ತಾ ಇರ್ತಾಳೆ. ತ್ರಿಜಟ ಎಂಬ ರಾಕ್ಷಸಿ ಅವಿಂಧ್ಯ ಎಂಬ ರಾಕ್ಷಸನನ್ನು ರಾಮನ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಬರಲು ನೇಮಕ ಮಾಡಿರ್ತಾಳೆ. ಆ ನೇಮಕ ಮಾಡಿಕೊಂಡಂಥ ಅವಿಂಧ್ಯ ರಾಕ್ಷಸ ತ್ರಿಜಟ ಮುಂದೆ ಎಲ್ಲ ವಿಷಯಗಳನ್ನು ಹೇಳಿದಾಗ ನಂತರ ತ್ರಿಜಟ ಬಂದು ಸೀತೆ ಮಾತೆಗೆ ಎಲ್ಲ ವಿಷಯಗಳನ್ನು ಹೇಳ್ತಿರ್ತಾಳೆ. ವಾನರ ಸೈನ್ಯವನ್ನು ಶ್ರೀರಾಮರು ನೇಮಕ ಮಾಡಿದ್ದಾರೆ. ಸುಗ್ರೀವರನ್ನು ಭೇಟಿಯಾಗಿ ವಾನರ ಸೈನ್ಯ, ವಾನರ ದಂಡು ಇಲ್ಲಿ ಬರೋದಿದೆ ಅಶೋಕವನದಲ್ಲಿ ಅಂತ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇರ್ತಾಳೆ. ಒಂದು ರೀತಿಯ ಉತ್ತಮವಾದಂತಹ ಸ್ನೇಹವನ್ನು ಈ ತ್ರಿಜಟ ರಾಕ್ಷಸಿ ಕೂಡ ಸೀತಾಮಾತೆಗೆ ತುಂಬ ಇಷ್ಟ ಆಗಿಬಿಟ್ಟಿದ್ಲು. ಹಾಗೂ ಅದೇ ನಂಬಿಕೆಯನ್ನು ತ್ರಿಜಟ ರಾಕ್ಷಸಿ ಕೂಡ ಸೀತೆಯಿಂದ ಉಳಿಸಿಕೊಂಡಿದ್ದಳು. ಸ್ನೇಹಿತರೆ, ಹೀಗಿರುವಾಗ ತ್ರಿಜಟ ಒಮ್ಮೆ ಸೀತೆಗೆ ಒಂದು ಮಾತನ್ನು ಹೇಳ್ತಾಳೆ. ಏನಪ್ಪ ಅಂತಂದರೆ, ರಾವಣ ನಿನ್ನನ್ನು ಎಂದಿಗೂ ಮುಟ್ಟುವ ಸಾಧ್ಯವೇ ಇಲ್ಲ, ಕಾರಣ ರಾವಣನಿಗೆ ಒಂದು ಶಾಪವಿದೆ ಅಂತ ಹೇಳ್ತಾಳೆ. ಅದಕ್ಕೆ ಸೀತೆ ಕೂಡ ಯಾವ ಶಾಪ ಅಂತ ಕೇಳಿದಾಗ ತ್ರಿಜಟ ಇದಕ್ಕೆ ಎಲ್ಲ ಉತ್ತರವನ್ನು ಕೊಡ್ತಾಳೆ. ರಾವಣ ಹಿಂದೊಮ್ಮೆ ಕುಬೇರನ ಮಗನಾದ ನಳಕುಬೇರನ ಪತ್ನಿ ರಂಭೆಗೆ ರಾವಣ ಒಂದು ದಿನ ಕಾಮದಿಂದ ಮೋಹಿಸೋಕ್ಕೆ ಹೋದಾಗ ಆ ರಂಭೆ ರಾವಣನಿಗೆ ಒಂದು ಶಾಪವನ್ನು ಕೊಡ್ತಾಳೆ. ಏನಂತಂದರೆ, ಯಾವುದೇ ಒಂದು ಹೆಣ್ಣು ಮಗಳನ್ನು ನೀನು ಮದುವೆಯಾಗದೆ ಮುಟ್ಟುವಂತಿಲ್ಲ, ಹಾಗೂ ಅವಳ ಇಚ್ಛೆ ಪ್ರಕಾರ ನೀನು ಅವಳನ್ನು ಮುಟ್ಬೋದು, ಇಚ್ಛೆ ಅನುಸಾರವಾಗಿ ನೀನು ಅವಳ ಜೊತೆ ಇರಬೇಕು. ಆದರೆ ಅವಳ ಇಚ್ಛೆ ಇಲ್ಲದೆ ನೀನು ಅವಳನ್ನು ಮುಟ್ಟಿದ್ರೆ ಹಾಗೂ ಅವಳ ಜೊತೆ ಸಂಬಂಧವನ್ನು ಹೊಂದಿದ್ರೆ ಆ ತಕ್ಷಣ ನೀನು ಭಸ್ಮವಾಗಿ ಹೋಗ್ತೀಯಾ ಅಂತ ಆ ರಂಭೆ ರಾವಣನಿಗೆ ಶಾಪವನ್ನು ನೀಡಿರ್ತಾಳೆ. ಈ ಒಂದು ರಂಭೆಯ ಶಾಪಕ್ಕೆ ರಾವಣ ಭಯಗೊಂಡು ಸೀತೆಯನ್ನು ಮುಟ್ಟೋ ಪ್ರಯತ್ನಕ್ಕೆ ಹೋಗಲಿಲ್ಲ. ಈ ಎಲ್ಲ ವಿಷಯಗಳನ್ನು ತ್ರಿಜಟ ಸೀತಾಮಾತೆಗೆ ತಿಳಿಸ್ತಾಳೆ. ಈ ಕಾರಣದಿಂದ ಅಶೋಕವನದಲ್ಲಿ ಸೀತೆ ರಾವಣನ ಈ ಎಲ್ಲ ಅಟ್ಟಹಾಸಕ್ಕೆ ಹೆದರಲಿಲ್ಲ. ಹಾಗೂ ತ್ರಿಜಟ ಹೇಳಿದ ಸತ್ಯದಿಂದ ರಾಮ ಬಂದೇ ಬರ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ಇದ್ಲು. ಅದೇ ರೀತಿ ರಾಮ ಸೀತೆಯನ್ನು ಕರೆದುಕೊಂಡು ಹೋಗುವುದಕ್ಕೆ ಬರ್ತಾರೆ. ನಂತರ ರಾವಣನ ಸಂಹಾರ ಆಗುತ್ತೆ. ನಾವು ರಾಮಾಯಣದಲ್ಲಿ ತ್ರಿಜಟ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ನೋಡಿಲ್ಲ ಹಾಗೂ ಕೇಳಿಲ್ಲ. ಕಾರಣ ತ್ರಿಜಟ ಅಶೋಕವನದಲ್ಲಿ ಇದ್ದಂತಹ ಸೀತೆಗೆ ರಾಮರ ಬರುವಿಕೆ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ಲು ಹಾಗೂ ಧೈರ್ಯವನ್ನು ತುಂಬ್ತಾ ಇದ್ಲು. ನಿನ್ನ ರಾಮ ಬಂದೇ ಬರ್ತಾನೆ ಸೀತಾ, ನೀನೇನು ಗಾಬರಿ ಆಗಬೇಡ ಸೀತಾಮಾತಾ ಅಂತ ಎಲ್ಲವನ್ನ ಹೇಳಿ ಕಾಳಜಿಯನ್ನು ಮಾಡ್ತಾ ಇದ್ಲು. ಒಂದು ರೀತಿ ಆ ಕಾಳಜಿ ಹಾಗೂ ಆ ಧೈರ್ಯವೇ
ಸೀತಾಮಾತೆಗೆ ಅಲ್ಲಿ ಇರುವುದಕ್ಕೆ ಹಾಗೂ ಧೈರ್ಯದಿಂದ ರಾವಣ ಏನೇ ಮಾಡಿದರೂ ಕೂಡ ಧೈರ್ಯವಾಗಿ ಅದನ್ನು ಎದುರಿಸೋದಕ್ಕೆ ಶಕ್ತಿ ಬಂದಂತಾಯಿತು. ಅದೇ ರೀತಿ ನಾವು ರಾಮಾಯಣ ಓದುವಾಗ ತ್ರಿಜಟ ಕೂಡ ನಾವು ನೆನಪೇ ಮಾಡಿಕೊಳ್ಳುವುದು ಕಡಿಮೆ. ಕಾರಣ ಅವಳು ರಾಕ್ಷಸಿಯಾಗಿದ್ದರೂ ಕೂಡ ಸೀತಾಮಾತೆಗೆ ಯಾವುದೇ ತೊಂದರೆ ಕೊಡದೆ ಸೀತಾಮಾತೆಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದಳು. ಹಾಗೂ ರಾಮರ ಬರುವಿಕೆ ಬಗ್ಗೆ ಸೂಚನೆ ಹಾಗೂ ಮಾಹಿತಿಗಳನ್ನು ನೀಡಿದಂತಹ ತ್ರಿಜಟ ಬಗ್ಗೆ ನಾವು ತಿಳಿಯಲೇಬೇಕು. ಇದು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿದೆ. ಧನ್ಯವಾದಗಳು.